ಎಲ್ಲ ಆತ್ಮೀಯರೇ, ಪ್ರಸಕ್ತ ಕಾಲಘಟ್ಟದಲ್ಲಿ ಯುವಜನ ಚಳುವಳಿಗಳು ಅನಿವಾರ್ಯವಾದ ಸಂದರ್ಭದಲ್ಲಿ ಈ ಕಡಲ ಕಿನಾರೆ ಮಂಗಳೂರು ಏನು ಕರ್ನಾಟಕದ ಅತ್ಯಂತ ಸೂಕ್ಷ್ಮ ಪ್ರದೇಶವಾದಂಥ ಕೋಮು ಸೂಕ್ಷ್ಮ ಪ್ರದೇಶವಾದಂಥ ಈ ಕಡಲ ಕಿನಾರೆಯಲ್ಲಿ ಭಾರತ ಯುವಜನ ಫೆಡರೇಷನ್ DYFI ಸಂಘಟನೆ ರಾಜ್ಯ ಸಮ್ಮೇಳನ ಈ ಒಂದು ಕಡಲ ತಡಿಯಲ್ಲಿ ಆಯೋಜಿಸಿದೆ. ಅದು 2 ದಿನಗಳಲ್ಲಿ ಮುಗಿಸಿ ಈಗ ಕೊನೆಯ ದಿನದಲ್ಲಿ ನಾವು ರ್ಯಾಲಿ ಇದು ಕುತ್ತಾರ್ ಜಂಕ್ಷನಲ್ಲಿ ಇವತ್ತು ರ್ಯಾಲಿ ಆಯೋಜನೆಗೊಳ್ಳಲಿದೆ. ಯುವಜನ ಹಲವಾರು ಸವಾಲುಗಳನ್ನ ಇವತ್ತು ಅವರು ಚರ್ಚೆ ಮಾಡಿದ್ದಾರೆ, ಸಮ್ಮೇಳನಗಳಲ್ಲಿ ನಿರ್ಣಯಗಳು ಕೈಗೊಂಡಿದ್ದಾರೆ. ನಾವು ಯುವಜನ ಚಳವಳಿಗೆ ಏನಾದರೂ ಕೂಡ ಯುವಜನ ಚಳವಳಿಯಿಂದ ಬಂದಿರತಕ್ಕಂಥ ಎಲ್ಲ ಸಂಗಾತಿಗಳು ನಾವು ಇಲ್ಲಿದ್ದೀವಿ, ದೊಡ್ಡಬಳ್ಳಾಪುರದಿಂದ ಬಂದೀವಿ. ಉತ್ಸಾಹವಾಗಿ ಇಲ್ಲಿ ಏನು ನಡೀತೈತೆ ಅನ್ನೋದು ತಿಳ್ಕೊಳ್ಳೋದಕ್ಕೋಸ್ಕರ ಈ ಕಡಲ ತೀರಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ನಡೀತಕ್ಕಂಥ ಒಂದು ಉತ್ಸಾಹದ ಯುವಜನ ರ್ಯಾಲಿನ ಇನ್ನಷ್ಟು ನಮ್ಮ ಪ್ರದೇಶಕ್ಕೂ ಆ ಒಂದು ಚೈತನ್ಯನ ಬರಲಿ ಅಂತೇಳಿ ನಾವು ಈ ಒಂದು ರ್ಯಾಲಿನ ವೀಕ್ಷಣೆ ಮಾಡ್ಲಿಕ್ಕೆ ಬಂದಿದ್ದೇವೆ. ಇದನ್ನು ನಾವು ಇನ್ನೊಂದಷ್ಟು ನಮ್ಮ ಪ್ರದೇಶದಲ್ಲೂ ವಿಸ್ತಾರ ಮಾಡಲಿಕ್ಕೆ ಈ ಒಂದು ದೂರದ 400 ಕಿಲೋಮೀಟರ್ ಬಯಲು ಸೀಮೆಯಿಂದ ಬಂದಿರತಕ್ಕಂಥ ನಾವೆಲ್ಲರೂ ಮಾಜಿ ಯುವಜನ ಸಂಗಾತಿಗಳು. ಈಗೇನಂದರೆ ನಾವೆಲ್ಲ ನಮ್ಮ ಮಕ್ಕಳು ಕೂಡ ಬಂದಿದ್ದಾರೆ. ನಾವು ಅವ್ರನ್ನ ಈ ಒಂದು ಚಳುವಳಿಯಲ್ಲಿ ತೊಡಗಿಸ್ಲಿಕ್ಕೆ ನಮ್ಮ ಮಕ್ಕಳನ್ನು ಕೂಡ ಇದರಲ್ಲಿ ನಾವು ಬಂದಿದ್ದೀವಿ. ಇನ್ನೊಂದಷ್ಟು ನಾವು ಈ ಯುವಜನರ ಚಳುವಳಿನ ಮುನ್ನಡೆಸಲಿಕ್ಕೆ ನಮಗೂ ಒಂದಷ್ಟು ಉತ್ಸಾಹ ಬರಲಿ ಅಂತೇಳಿ ಒಂದು ಕಾರ್ಯಕ್ರಮಕ್ಕೆ ನಾವು ಬಂದಿರತಕ್ಕಂಥದ್ದು. ಇನ್ನು ಇದು ಇಡೀ ರಾಜ್ಯಕ್ಕೆ ಸ್ಫೂರ್ತಿ ಆಗಲಿ, ಯುವಜನರು ಎದುರಿಸ್ತಾ ಇರ್ತಕ್ಕಂಥ ಹಲವಾರು ಸಮಸ್ಯೆಗಳಿಗೆ ದಾರಿದೀಪ ಆಗಲಿ ಈ ಒಂದು ಸಮ್ಮೇಳನ ಅಂತ ಹೇಳಿ ನಾವು ಆಶಿಸ್ತಾ ಈ ಒಂದು ಕರಾವಳಿ ತೀರಕ್ಕೆ ಬಂದಿರತಕ್ಕಂಥದ್ದು ಶುಭ ಕೋರಿ ನಾವು ಬಂದಿರತಕ್ಕಂಥದ್ದು. ಏನು ಕಳೆದ 10 ವರ್ಷಗಳಲ್ಲಿ ಅಂದ್ರೆ 2014 ನಂತರ ಇಡೀ ದೇಶವನ್ನ ಆಳ್ಲಿಕ್ಕೆ ಬಂದಂತಹ ಬಿಜೆಪಿ ಸರ್ಕಾರ ಇವತ್ತು ಅನುಸರಿಸತಕ್ಕಂಥ ಜನವಿರೋಧಿ ನೀತಿಗಳನ್ನ ನಾವು ಇವತ್ತು ಯುವಜನರ ಮಧ್ಯೆ ನಾವು ತೆಗೆದುಕೊಂಡು ಹೋಗುವಂತ ಅವಶ್ಯಕತೆ ಬಹಳ ಇದೆ. ಯಾಕೆಂದ್ರೆ ಇವತ್ತು ಭಾರತದ ಒಟ್ಟು ಜನಸಂಖ್ಯೆ 145 ಕೋಟಿಗಿಂತಲೂ ಹೆಚ್ಚಿದೆ. ಅದರಲ್ಲಿ 70% ಇಡೀ ದೇಶದಲ್ಲಿ ಯುವಜನರೇನೆ ಇವತ್ತು ಇರುವಂತದ್ದು ನಾವು ಗಮನಿಸಬೇಕಾಗಿರುವಂತ ಅಂಶ. ಆದ್ರೆ ಏನು ನಾವು ಸರ್ಕಾರ ಬಂದ್ರೆ ನಾವ್ ಏನ್ ಮಾಡ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದಂತ ಬಿಜೆಪಿ ಮಾಡ್ತಾ ಇರೋದೇನು ಅಂತಂದ್ರೆ ಬರೀ ದೇಶ ಒಡೆಯೋ ಕೆಲಸ ಬಿಟ್ರೆ ದೇಶ ಕಟ್ಟೋಂತ ಯಾವುದೇ ಕೆಲಸ ಅವ್ರ ಕೈಲಿ ಇದುವರೆಗೂ ಮಾಡಕ್ಕಾಗ್ಲಿಲ್ಲ. ಒಂದು ನಿರುದ್ಯೋಗ ಆಗ್ಬೋದು, ಇನ್ನೊಂದು ಮೂಲಭೂತ ಸೌಕರ್ಯಗಳಾಗ್ಬೋದು, ಮತ್ತೊಂದು ಎಲ್ರಿಗೂ ರಕ್ಷಣೆ ಕೊಡುವಂತ ಕೆಲಸ ಆಗ್ಬೋದು. ಇವ್ಯಾವುದನ್ನು ಮಾಡ್ದಂಗೆ ಬರೀ ಧರ್ಮ ಆಧಾರದ ಮೇಲೆ ಜನಾಂಗೀಯ ದ್ವೇಷಗಳನ್ನ ಅದು ಹಂತವಾಗಿ ಬಿತ್ತುತ್ತಾ ಇವಾಗ ಅದನ್ನ ಬಹಳ ವಿಕೋಪಕ್ಕೆ ತಗೊಂಡೋಗಿರುವಂಥದ್ದನ್ನ ನಾವೆಲ್ಲರೂ ಗಮನಿಸ್ತಾ ಇದ್ದೀವಿ. ಈ ಒಂದು ನಿಟ್ಟಿನಲ್ಲಿ ಇಡೀ ಭಾರತ ದೇಶದಲ್ಲಿ DYFI ಬಹಳ ಮುಂಚೂಣಿಯಲ್ಲಿ ಈ ಒಂದು ಯುವಜನರನ್ನ ಅವರ ಜವಾಬ್ದಾರಿಗಳನ್ನ ತಿಳಿಸೋದಕ್ಕೆ ಬಹಳ ಸಕ್ರಿಯವಾಗಿ ಕಳೆದ 45 ವರ್ಷಗಳಿಂದಲೂ ಸಹ ಕೆಲಸ ಮಾಡ್ತಾ ಇದೆ DYFI. ಯಾಕೆಂದ್ರೆ 1980ನೇ ಇಸ್ವಿಲಿ ಇದು ಹುಟ್ಟಿದಂತ DYFI ಇವತ್ತು 2023ರಲ್ಲಿ ಇದ್ದೀವಿ. ಕಳೆದ 43 ವರ್ಷಗಳಿಂದ ಇಡೀ ದೇಶಾದ್ಯಂತ ಯುವಜನರ ಆಶಾಕಿರಣವಾಗಿ ಈ ಒಂದು ಸಂಘಟನೆ ದೇಶಾದ್ಯಂತ ಬೆಳೆದಿದ್ದು, ಅದ್ರ ಭಾಗವಾಗಿ ಇವತ್ತು ಮಂಗಳೂರಲ್ಲಿ DYFIನ ರಾಜ್ಯ ಸಮ್ಮೇಳನ ನಿನ್ನೆ ಮುಕ್ತಾಯಗೊಂಡಿದೆ. ಆ ಮುಕ್ತಾಯಗೊಂಡಿರುವಂತ ಸಂದರ್ಭದಲ್ಲಿ ಇವತ್ತು ಇದು ಮಧ್ಯಾಹ್ನ 3 ಗಂಟೆಗೆ ಬಹಿರಂಗ ಸಭೆ ಇದ್ದು, ಆ ಒಂದು ಬಹಿರಂಗ ಸಭೆಯಲ್ಲಿ ಖ್ಯಾತ ನಟರಾದಂಥ ಸಾಮಾಜಿಕ ಕಳಕಳಿ ಉಳ್ಳಂತ ಖ್ಯಾತ ನಟರಾದಂಥ ಪ್ರಕಾಶ್ ರೈ ಅವರು ಭಾಗವಹಿಸಿ ಮಾತನಾಡಲಿದ್ದಾರೆ. ಅದೇ ರೀತಿ ನಮಗಿರೋ ಮಾಹಿತಿ ಪ್ರಕಾರ ಸೀತಾರಾಮ್ ಯೆಚೂರಿ ಅವರು ಸಹ ಭಾಗವಹಿಸಿ ಯುವಜನರನ್ನ ಉದ್ದೇಶಿಸಿ ಈ ಒಂದು ಉತ್ಸಾಹ ತುಂಬೋದಕ್ಕೆ ಮತ್ತೆ ದೇಶದ ಪ್ರಸಕ್ತ ರಾಜಕೀಯ ಪರಿಸ್ಥಿತಿಯನ್ನ ಯುವಜನರ ಗಮನಕ್ಕೆ ತರೋದಕ್ಕೆ ಅಂತಾನೆ ಅವರು ಡೆಲ್ಲಿಯಿಂದ ಬಂದು ಅವರು ಯುವಜನರ ಮಧ್ಯೆ ಅವರು ಇವತ್ತು ವಿಚಾರಗಳನ್ನ ತಿಳಿಸ್ಕೊಡ್ಲಿದ್ದಾರೆ. ಅದ್ರ ಭಾಗವಾಗಿ ನಾವು ಸಹ ದೊಡ್ಡಬಳ್ಳಾಪುರದಿಂದ ಏನ್ ನಾವೊಂದು ಯುವಜನ ಚಳವಳಿ ಮುಖಾಂತರ ನಾವು ಬಂದು ಇಲ್ಲಿ ಸಮಾನ ಮನಸ್ಕರು ನಾವೇನ್ ಸೇರಿದ್ದೀವಿ, ನಾವೆಲ್ಲರೂ ಸಹ ಭಾಗವಹಿಸಿ ಆ ಒಂದು ಯುವಜನ ರ್ಯಾಲಿಗೆ. ಯಾಕೆ ಅಂತಂದ್ರೆ ಇವತ್ತು ನಾವು ಆ ಕಡೆ ಮಾಡಿರುವಂಥದ್ದು ಏನೇನು ಅಲ್ಲ ಹೋರಾಟ, ನಿಜವಾದ ಹೋರಾಟ, ನಿಜವಾದ ಸ್ಟ್ರಗಲ್ಲು ಅಂತಂದ್ರೆ ಮಂಗಳೂರಿನ ಸಂಗಾತಿಗಳಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಅವ್ರಿಗೆ ಇಂಚಿಗೂ ಅವರು ಕೋಮುವಾದ ಅನ್ನೋ ಪೆಡಂಭೂತ ವಿರುದ್ಧವಾಗಿ ಅವರು ಈಜಾಡ್ತಾ ಇದ್ದಾರೆ. ಅವ್ರಿಗೆ ಧೈರ್ಯ ತುಂಬಲಿಕ್ಕೋಸ್ಕರ ಮತ್ತೆ ಯುವಜನರಲ್ಲಿ ಜಾಗೃತಿ ಮೂಡಿಸ್ಲಿಕ್ಕೋಸ್ಕರ ನಾವು ಇವತ್ತು ದೊಡ್ಡಬಳ್ಳಾಪುರದಿಂದ
ಇಷ್ಟು ಜನ ಸಂಗಾತಿಗಳು ನಾವು ಬಂದಿರೋದಕ್ಕೆ ನಮಗೆ ಬಹಳ ಹೆಮ್ಮೆ ಅನ್ನಿಸ್ತದೆ. ಈ ಒಂದು ಯುವಜನ ಸಮ್ಮೇಳನ ಯಶಸ್ವಿ ಆಗಲಿ, ದೇಶಾದ್ಯಂತ ಯುವಜನ ಚಳವಳಿ ಬಲಿಷ್ಠವಾಗಿ ಬೆಳೀಲಿ ಅಂತೇಳಿ ಆಶಿಸ್ತಾ ನಮ್ಮ ಒಂದೆರಡು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ನಮಸ್ಕಾರ. ಸ್ನೇಹಿತರೆ, ಇವತ್ತು ನಾವು DYFIನ ರಾಜ್ಯ ಸಮ್ಮೇಳನಕ್ಕೆ ನಾವೆಲ್ಲ ನಮ್ಮ ದೊಡ್ಡಬಳ್ಳಾಪುರ ಸ್ನೇಹಿತರು, ಹಳೆ ಮಾಜಿ DYFIನ ಸದಸ್ಯರು ಮತ್ತು ಸ್ನೇಹಿತರು ಎಲ್ಲ ಈ ಒಂದು ಸಮ್ಮೇಳನದ ಭಾಗವಾಗಿ ಇವತ್ತು ಕೊನೆ ದಿನ ನಡೆಯುವಂಥ ಬಹಿರಂಗ ಸಭೆ ಮತ್ತು ರ್ಯಾಲಿಯನ್ನು ವೀಕ್ಷಣೆ ಮಾಡಲಿಕ್ಕೆ ನಾವು ಬಂದಿದ್ದೀವಿ ಇಲ್ಲಿ. ಮೊದಲನೇದಾಗಿ ನಾವು ಸಮ್ಮೇಳನ ಯಶಸ್ವಿಯಾಗಿ ನಡೆದಿದೆ ಅಂತೇಳಿ ನಾವು ಭಾವಿಸ್ತೀವಿ. ಮತ್ತು ಈ ಒಂದು ರ್ಯಾಲಿ ಮತ್ತು ಬಹಿರಂಗ ಸಭೆ ಯಶಸ್ವಿಯಾಗಲಿ. ಈ ಒಂದು ರ್ಯಾಲಿ ಮತ್ತು ಬಹಿರಂಗ ಸಭೆ ಯುವಜನತೆಗೆ ಒಂದು ಮಾರ್ಗಸೂಚಿಯಾಗಿ ಈ ಒಂದು ಕೋಮುವಾದವನ್ನು ಅಳಿಸ್ಲಿಕ್ಕೆ, ಈ ಯುವಜನ ಶಕ್ತಿ ಒಗ್ಗೂಡಲಿಕ್ಕೆ ಒಂದು ಪ್ರೇರಣೆ ಸಿಗಲಿ, ದಾರಿದೀಪ ಆಗಲಿ ಅಂತೇಳಿ ಆಶಿಸ್ತಾ ಈ ಒಂದು ಸಂದರ್ಭದಲ್ಲಿ ಮಂಗಳೂರು DYFIನ ಸಂಗಾತಿಗಳಿಗೆ ಶುಭಾಶಯಗಳನ್ನ ತಿಳಿಸ್ತಾ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ.